53,000 ಸಬ್ಸ್ಕ್ರೈಬರ್ಸ್ ಇರೋ ಯೂಟ್ಯೂಬ್ ಚಾನಲ್ ಇಂದ ನಾ ತಿಂಗಳಿಗೆ ಎಷ್ಟು ಇನ್ಕಮ್ ಮಾಡ್ತೀನಿ ಬನ್ನಿ ಹೇಳ್ತೀನಿ. ಫಸ್ಟ್ ಯೂಟ್ಯೂಬ್ ಆಡ್ ರೆವಿನ್ಯೂ ಇಂದ 128 USD. ಸೊ ಅದು ಆಕ್ಚುಲಿ ಅರೌಂಡ್ 11,000 ಆಗುತ್ತೆ. ಸೊ ಅದು ನನ್ನ ಪೆಟ್ರೋಲಿಗೆ ಹೋಗ್ಬಿಡತ್ತೆ. ಆಮೇಲೆ ನೆಕ್ಸ್ಟು ಪೇಡ್ ಪ್ರಮೋಷನ್ಸ್ ಆ್ಯಂಡ್ ಬ್ರ್ಯಾಂಡ್ ಡೀಲ್ಸ್, ಅದು ಝೀರೋ. ನಾನು ಯಾವುದು ಪೇಡ್ ಪ್ರಮೋಷನ್ ಅಥವಾ ಬ್ರ್ಯಾಂಡ್ ಪ್ರಮೋಷನ್ ಸ್ಪಾನ್ಸರ್ಶಿಪ್ ಏನು ಮಾಡಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ. ಅದಕ್ಕೊಂದು ರೀಸನ್ ಇದೆ. ಆಮೇಲೆ ಡಿಜಿಟಲ್ ಪ್ರಾಡಕ್ಟ್ ಸೇಲ್ಸ್. ಸೊ ನನ್ನ ಚಾನಲಲ್ಲಿ ನನ್ನ ಆಡಿಯನ್ಸಿಗೆ 3 ಡಿಜಿಟಲ್ ಪ್ರಾಡಕ್ಟ್ ಸೇಲ್ ಮಾಡ್ತೀನಿ. ಒಂದು ಹೈ ಟಿಕೆಟ್ ಡಿಜಿಟಲ್ ಪ್ರಾಡಕ್ಟ್ ಏಜೆನ್ಸಿ ಸರ್ವಿಸಸ್, ಅದು ಎನಿವೇರ್ ಅರೌಂಡ್ 40,000 ಇಂದ 60,000 ರುಪೀಸ್ ಇರುತ್ತೆ. ಅದರಿಂದ 5,52,000. ಆಮೇಲೆ ಕೋಚಿಂಗ್ ಪ್ರೋಗ್ರಾಮ್, ಸೊ ಅದು 1,25,000. ಸೊ ಟೋಟಲ್ 6,77,000 rupees ಫ್ರಮ್ ಹೈ ಟಿಕೆಟ್ ಡಿಜಿಟಲ್ ಪ್ರಾಡಕ್ಟ್ ಆ್ಯಂಡ್ ಕೋಚಿಂಗ್ ಪ್ರೋಗ್ರಾಮ್. ಆಮೇಲೆ ನಂದು ಲೋ ಟಿಕೆಟ್ ಡಿಜಿಟಲ್ ಪ್ರಾಡಕ್ಟ್ ಇದೆ. ನಂದು ಓನ್ ಸಾಫ್ಟ್ವೇರ್ ಟೂಲ್ ಇದೆ, ಪ್ರೋ ಲೆವರೇಜ್ ಅಂತ. ಸೊ ಅದರಿಂದ 58,894. ಸೊ ಟೋಟಲ್ 7,35,894 rupees ನಾನು ರೆವೆನ್ಯೂ ಜನರೇಟ್ ಮಾಡಿರೋದು ಲಾಸ್ಟ್ ಮಂತ್ ನನ್ನ ಯೂಟ್ಯೂಬ್ ಚಾನಲ್ ಇಂದ. ಆಮೇಲೆ ನಂದು ಏಜೆನ್ಸಿ ಸರ್ವಿಸಸ್ ಅಲ್ಲಿ 5 ಜನ ಟೀಮೇಟ್ಸ್ ಇದ್ದಾರೆ. ಆಮೇಲೆ ಕೆಲವರು ಕಮಿಷನ್ ಬೇಸಿಸ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಟೋಟಲ್ ನಂದು ಇದು 7,35,895 rupees ಅಲ್ಲಿ ನಂದು ಪ್ರಾಫಿಟ್ ಮಾರ್ಜಿನ್ ಬಂದ್ಬಿಟ್ಟು 89.3% ಇದೆ. ಸೊ ನಂದು ಈ ಇನ್ಕಮ್ ನನ್ನ ಯೂಟ್ಯೂಬ್ ಚಾನಲ್ ಇಂದ ಅದು ಬರೀ 53,000 ಸಬ್ಸ್ಕ್ರೈಬರ್ಸ್ ಇಂದ ಮಾಡಿರೋದು. ಸೊ ಇದು ಹೇಳ್ತಿರೋ ರೀಸನ್ ಏನಂದ್ರೆ, ಸುಮಾರು ಜನ ನಾನು ನೋಡ್ತಾ ಇದ್ದೀನಿ ಕಾಂಟೆಂಟ್ ಕ್ರಿಯೇಟರ್ಸ್ ಆಗ್ತಾ ಇದ್ದಾರೆ, ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವ್ರು ಬರೀ ವ್ಯೂಸಿಗೋಸ್ಕರನೇ ಮಾಡ್ತಾ ಇರ್ತಾರೆ. ಕ್ರಿಂಜ್ ವಿಡಿಯೋಸ್, ಆಮೇಲೆ ಅವ್ರಿಗೆ ಇಷ್ಟ ಇಲ್ದಿರೋ ವಿಡಿಯೋಸ್ ಮಾಡ್ತಾ ಇರ್ತಾರೆ. ನೋಡಿ ಇದ್ರಲ್ಲಿ ಪ್ರಾಬ್ಲಮ್ ಏನಂದ್ರೆ, ನೀವು ಬರೀ ವ್ಯೂಸಿಗೋಸ್ಕರನೇ ವಿಡಿಯೋಸ್ ಮಾಡ್ತಾ ಇದ್ದಾರೆ. ನೀವು ಅವಾಗ ಈ ಸ್ಟುಪಿಡ್ ಸ್ಪಾನ್ಸರ್ಶಿಪ್ ಬ್ರ್ಯಾಂಡ್ ಡೀಲ್ಸ್ ಗೆ ನಂಬ್ಕೊಂಡಿರ್ಬೇಕಾಗತ್ತೆ. ಹಂಗಾಗಿ ನೀವು ಯಾವ ತರ ವಿಡಿಯೋಸ್ ಮಾಡ್ತಾ ಇದ್ದೀರಾ, ನಿಮ್ಮ ಆಡಿಯನ್ಸ್ ಏನು, ನೀವು ಯಾವ ವ್ಯಾಲ್ಯೂ ಪ್ರೊವೈಡ್ ಮಾಡ್ತಿದ್ದೀರಾ ನಿಮ್ಮ ಆಡಿಯನ್ಸ್ಗೆ, ಅದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಬರೀ ವ್ಯೂಸಿಗೋಸ್ಕರನೇ ನೀವು ವಿಡಿಯೋ ಮಾಡ್ತಾ ಇದ್ರೆ, ಸೊ ದಟ್ ಇಸ್ ದ ವರ್ಸ್ಟ್ ವೇ ಟು ಮೇಕ್ ಮನಿ ಫ್ರಮ್ ಕಾಂಟೆಂಟ್ ಕ್ರಿಯೇಷನ್. ಯಾಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನಾನು ಮಾಡೋದು ಬಿಸ್ನೆಸ್ ರಿಲೇಟೆಡ್, ಇ-ಕಾಮರ್ಸ್ ರಿಲೇಟೆಡ್ ಕಂಟೆಂಟ್. ಸೊ ಎಷ್ಟು ಜನ ನನ್ನ ವಿಡಿಯೋಸ್ ನೋಡ್ತಾರೆ ಅನ್ನೋದಕ್ಕಿಂತ ಯಾರು ನನ್ನ ವಿಡಿಯೋಸ್ ನೋಡ್ತಾರೆ ಅದೇ ತುಂಬಾ ಮ್ಯಾಟರ್ ಆಗೋದು.